ಮಳೆಯಿಂದ ಶಾಲೆಯ ಅಡುಗೆ ಕೋಣೆಯ ಗೋಡೆ ಕುಸಿತವಾಗಿದೆ. ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಶಾಲೆಯ ಅಡುಗೆ ಕೋಣೆಯ ಗೋಡೆ ಕುಸಿದಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಿರುವಂತಹ ಘಟನೆ ಇದು. ಉಡುಪಿಯ ದೊಡ್ಡಣ್ಣಗುಡ್ಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಡೆ ಕುಸಿತದಿಂದಾಗಿ ಅಡುಗೆ ಕೋಣೆಯಲ್ಲಿದ್ದ ವಸ್ತುಗಳಿಗೆ ಹಾನಿಯಾಗಿದೆ. ಅದೃಷ್ಟವಶಾತ್ ಈ ಗೋಡೆ ಕುಸಿಬೇಕಿದ್ರೆ ಯಾರೂ ಇರಲಿಲ್ಲ ಅನ್ಸುತ್ತೆ. ಹಾಗಾಗಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೋಡೆ ಯಾವ ಪ್ರಮಾಣದಲ್ಲಿ ಕುಸಿತವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಮಣ್ಣಿನಲ್ಲಿ ನಿರ್ಮಾಣವಾಗಿರುವಂತಹ ಗೋಡೆ ಇದು. ದೃಶ್ಯಾವಳಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದು ಸ್ಟ್ರಾಂಗ್ ಕೂಡ ಇರಲಿಲ್ಲ ಅನ್ಸುತ್ತೆ. ನಿರಂತರವಾಗಿ ಮಳೆ ಸುರಿತಾ ಇದೆ. ತೇವ ಆಗಿತ್ತು. ಶಿಥಿಲಾವಸ್ಥೆಯನ್ನು ತಲುಪಿತ್ತ ಈ ಗೋಡೆ. ಆದರೂ ಕೂಡ ಎಚ್ಚರಿಕೆಯನ್ನು ತಗೊಳ್ಳಿಲ್ವಾ? ಒಂದು ವೇಳೆ ಎಚ್ಚರಿಕೆಯನ್ನು ವಹಿಸಿ ಅದನ್ನು ಮುಂಚಿತವಾಗಿಯೇ ಒಡೆದು ಹಾಕಿದ್ದಿದ್ರೆ ಇವತ್ತು ಈ ರೀತಿ ಅನಾಹುತ ಆಗ್ತಿರಲಿಲ್ಲ. ಆದರೆ ಏಕಾಏಕಿ ಗೋಡೆ ಕುಸಿದಿದೆ. ಅಲ್ಲಿದ್ದಂತಹ ವಸ್ತುಗಳಿಗೆ ಹಾನಿಯಾಗಿದೆ. ಮನುಷ್ಯರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಅದೃಷ್ಟವಶಾತ್ ಉಡುಪಿಯ ದೊಡ್ಡಣ್ಣಗುಡ್ಡೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಿರುವಂತಹ ಘಟನೆ. ಕೊಡಗಿನಲ್ಲಿ ಮುಂದುವರೆದಿದೆ ವರುಣನ ಆರ್ಭಟ. ಭಾರೀ ಗಾಳಿ ಮಳೆಗೆ ಮನೆ ಧರೆಗುರುಳಿದೆ. ಮರಗೋಡು ಸಮೀಪದ ಹೂಗುಚ್ಚ ಪೈಸಾರಿಯಲ್ಲಿ ಆಗಿರುವಂತಹ ಘಟನೆ. ಅಣ್ಣು ಎಂಬುವರಿಗೆ ಸೇರಿದ ವಾಸದ ಮನೆಗೆ ಹಾನಿಯಾಗಿದೆ. ರಾತ್ರಿ ಸುರಿದಂತಹ ಗಾಳಿ ಮಳೆಗೆ ಮನೆಯ ಮುಂಭಾಗವೇ ಕುಸಿತವಾಗಿದೆ. ಇಲ್ಲಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮರಗೋಡು ಗ್ರಾಮ ಗಮನಿಸ್ತಾ ಇರಬಹುದು. ಹೆಂಚಿನ ಮನೆ ಇದು. ಮುಂಭಾಗ ಸಂಪೂರ್ಣವಾಗಿ ಕೊಲಾಪ್ಸ್ ಆಗಿದೆ. ಇದ್ದಂತಹ ಸೂರನ್ನ ಕಳ್ಕೊಂಡು ಆ ಕುಟುಂಬಸ್ಥರು ದಿಕ್ಕೇ ತೋಚದಂತೆ ನಿಂತಿದ್ದಾರೆ. ಗಾಳಿ ಮಳೆಗೆ ಆಗಿರುವಂತಹ ಅನಾಹುತ ಇದು. ಕೊಡಗಿನಲ್ಲಿ ಮಳೆ ಬಂದಾಗ ಸರ್ವೇ ಸಾಮಾನ್ಯವಾಗಿ ಇಂತಹ ಚಿತ್ರಣಗಳು ಕಂಡುಬರುತ್ತೆ. ಅಲ್ಲಲ್ಲಿ ಮರ ಬೀಳೋದು, ಮಣ್ಣು ಕುಸಿಯೋದು, ರಸ್ತೆ ಕುಸಿಯೋದು, ರಸ್ತೆ ಬಿರುಕು ಬಿಡೋದು, ಗುಡ್ಡ ಕುಸಿಯೋದು, ಮನೆಗಳು ಬಿರುಕು ಬಿಡೋದು, ಮನೆಗಳು ಬೀಳೋದು, ಇದೆಲ್ಲವೂ ಕೂಡ ಕಂಡುಬರ್ತಾ ಇದೆ. ಅದೇ ರೀತಿಯ ಘಟನೆ ಆಗಿದೆ.